ಡಿ ಬಾಸ್ ಕ್ರೇಜ್ ಮುಗೀತು, ಡಿ ಬಾಸ್ ಸಿನಿಮಾ ಬರಲ್ಲ ಹಂಗೆ ಹಿಂಗೆ ಅಂತ ಅವ್ರಿಗೆ ಹೇಳೋದು ಇಷ್ಟ ಅಣ್ಣ. ಕ್ರೇಜ್ ಮುಗೀತು ಅಂತ ಹೇಳಿದ್ರಲ್ಲ, ಇವ್ರಿಗೊಂದೊಂದು ಸ್ಯಾಂಪಲ್ ಅಣ್ಣ ಅಷ್ಟೇ ಇದು ಹಿಂಗೆ ಅಂತ. ಏನದು ಬಾಸ್ ಬಗ್ಗೆ ಎಲ್ಲ ಕೆಡ್ದ ಮಾತಾಡ್ದ, ಅವ್ನಿಗೆ ಹೇಳೋದು ಇಷ್ಟೇ. ನಮ್ಮ ಡೆವಿಲ್ ಅಪೋಸಿಟ್ ಕೂಡ ಬರ್ತೀನಿ ಅಂತ ಹೇಳಿದ್ದ. ಬಾರಪ್ಪ ಇವಾಗ ಡೆವಿಲ್ ಅಪೋಸಿಟ್ ಬಾ. ನೀನಲ್ಲ, ನೀನು ಯಾರಿಗೆ ಬಕೆಟ್ ಹಿಡಿದು ಮಾಡ್ತಿದ್ಯಲ್ಲ, ಅವ್ರ ಸಿನಿಮಾ ಬಂದರು ನಮ್ಮ ಬಾಸ್ ಅಪೋಸಿಟ್ ಅಣ್ಣ. ಅವ್ರು ಬರೋದೇ ಬೇಡ ಅಣ್ಣ. ಅಣ್ಣ ಹಾಕಿದ ಮನೆಗೆ ಕಣ್ಣ ಹಾಕ್ತಾರಂತಾರಲ್ಲ ಅಂತ ನನ್ನ ಮಕ್ಕಳವ್ರೆ. ಯಾರು ಕನ್ನಡ ಇಂಡಸ್ಟ್ರಿ ಇರೋವರೆಗೂ ಯಾರ ಕೈಯಿಂದ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಣ್ಣ. ಆ ಥರ ಸೆಲೆಬ್ರೇಷನ್ ಮಾಡ್ತೀವಿ ಒಂಥರ. ಹೇಳಿದ್ನಲ್ಲ ಹೌದು ಅಣ್ಣ, ಏನಿಲ್ಲ, ತುಂಬ ಕಾತರದಿಂದ ಕಾಯ್ತಿದ್ದೀವಿ ನಾವು. ಪ್ರತಿ ವರ್ಷ ಹುಬ್ಳಿಲಿ ಮೂವಿ ನೋಡ್ತಿದ್ವಿ ಅಣ್ಣ. ಅದು ಈ ಸಲ ಸಿದ್ದೇಶ್ವರ ಥಿಯೇಟರ್ದಲ್ಲೇ ನೋಡ್ಬೇಕಂತಂದು ಡಿಸೈಡ್ ಮಾಡಿದ್ದೀವಿ ಅಣ್ಣ. ಹಾಂ ಹುಬ್ಳಿನಲ್ಲಿ. ಈ ಸರಿ ಸಿದ್ದೇಶ್ವರದಲ್ಲೇ ನೋಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಅಣ್ಣ. ಮತ್ತು ಎಷ್ಟೋ ಜನ ಹೇಳ್ತಿದ್ರಣ್ಣ, ಡಿ ಬಾಸ್ ಕ್ರೇಜ್ ಮುಗೀತು, ಡಿ ಬಾಸ್ ಸಿನಿಮಾ ಬರಲ್ಲ ಹಂಗೆ ಹಿಂಗೆ ಅಂತ ಅವ್ರಿಗೆ ಹೇಳೋದು ಇಷ್ಟ ಅಣ್ಣ. ಎಷ್ಟೇ ಜಮಾನ ಕಳೆದ್ರು ನಮ್ಮ ಯಜಮಾನ್ರ ಮೇಲೂ ಅಭಿಮಾನ ಅಂತೂ ಕಮ್ಮಿ ಆಗಲ್ಲ. ಮತ್ತು ಈ ಸರಿ ಅಂದರೂ ಅಣ್ಣ ಸಿದ್ದೇಶ್ವರದಲ್ಲಿ ಚಾಮುಂಡೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. 8ನೇ ತಾರೀಕು ಕಟೌಟ್ ನಿಲ್ಲುತ್ತೆ. ಇಲ್ಲೇ ನೋಡ್ತೀರಾ, ನೀವೇ ಇಷ್ಟೊತ್ತಿಂದ ನೋಡ್ತಿದ್ದೀರಾ. ಟಿಕೆಟ್ಗೆ ಎಷ್ಟೋ ಜನ ಬರ್ತಿದ್ದಾರೆ, 50 ಬೇಕು 100 ಬೇಕು ಅಂತ. ಯಾರಿಗೂ ಕೂಡ ಟಿಕೆಟ್ ಸಿಗ್ತಿಲ್ಲ. ನರ್ತಕಿ ಪ್ರಸನ್ನ ಅಂತೂ ಬಿಟ್ಟು 5 ನಿಮಿಷದಲ್ಲಿ ಫ್ಯಾನ್ಸ್ ಸೋಲ್ಡ್ ಔಟ್ ಆಯಿತು. ಯಾರು ಕ್ರೇಜ್ ಮುಗೀತು ಅಂತ ಹೇಳಿದ್ರಲ್ಲ, ಇವ್ರಿಗೊಂದೊಂದು ಸ್ಯಾಂಪಲ್ ಅಣ್ಣ ಅಷ್ಟೇ ಇದು. ಇನ್ನು ಮುಂದೆ ಬುಕ್ಕಿಂಗ್ ಬಿಡಲಣ್ಣ. ಅದೇ ಥರ ಬಿಟ್ಟು 1 ಅವರಲ್ಲಿ ಪ್ರತಿ 4 ಶೋನು ಸೋಲ್ಡ್ ಔಟ್ ಆಗ್ತಾವಣ್ಣ. ಅಷ್ಟೇ ಅಣ್ಣ. ಈ ಸರಿ ನಾ ಶಾಸ್ತ್ರಿ ರಿಲೀಸ್ ಟೈಮಲ್ಲಿ ಒಂದು ಮಾತು ಹೇಳಿದ್ವಿ. ಅವ್ರು ಯಾರೋ ಹೇಳ್ತಿದ್ರು, ಯಾವುದೋ ಒಂದು ಶೋ ಗೆದ್ದು ಬಂದಿರೋನು ಹೇಳ್ತಿದ್ದ ಹಂಗೆ ಹಿಂಗೆ ಅಂತ. ಏನದು ಬಾಸ್ ಬಗ್ಗೆ ಎಲ್ಲ ಕೆಡ್ದ ಮಾತಾಡ್ದ. ಅವ್ನಿಗೆ ಹೇಳೋದು ಇಷ್ಟೇ. ನಮ್ಮ ಡೆವಿಲ್ ಅಪೋಸಿಟ್ ಕೂಡ ಬರ್ತೀನಿ ಅಂತ ಹೇಳಿದ್ದ. ಬಾರಪ್ಪ ಇವಾಗ ಡೆವಿಲ್ ಅಪೋಸಿಟ್ ಬಾ. ನಿಂಗೆ ಒಂದು ಎಷ್ಟು ಥಿಯೇಟ್ರ್ ಸಿಗ್ತಾವೆ ಎಷ್ಟೆಲ್ಲ ನೋಡೋಣ. ನೀನಲ್ಲ, ನೀನು ಯಾರಿಗೆ ಬಕೆಟ್ ಹಿಡಿದು ಮಾಡ್ತಿದ್ಯಲ್ಲ, ಅವ್ರ ಸಿನಿಮಾ ಬಂದರು ನಮ್ಮ ಬಾಸ್ ಅಪೋಸಿಟ್ ಯಾವ ಸಿನಿಮಾನೂ ನಿಲ್ಲಲ್ಲ. ಈ ಸಾರಿ ಮಾತ್ರ ದೀಪಾವಳಿ ದಸರಾ ಅಲ್ಲಣ್ಣ, ಡಿಸೆಂಬರ್ 11ಕ್ಕೆ ರಿಯಲ್ ದೀಪಾವಳಿ ದಸರಾ ಇರೋದು ಡಿಸೆಂಬರ್ 11ಕ್ಕೆ. ಒಂಥರ ಜಾತ್ರೆನ ಅಣ್ಣ ಮೂವಿ ಮಾತ್ರ. ಸೆಲೆಬ್ರಿಟಿಗಳು ಎಷ್ಟೋ ಸಂಭ್ರಮದಲ್ಲಿದ್ದೀರಾ ಅಣ್ಣ. ಎಷ್ಟು 2 ವರ್ಷ ಆಯ್ತು ಅಣ್ಣ. ನೀನದು ಕಾಟೇರ ನೋಡಿದ್ದು 2023ರಲ್ಲಿ. ಅವತ್ತಿಂದ ಇವತ್ತವರೆಗೂ ಬರೀ ರಿಲೀಸ್ ಮಾಡ್ಕೊಂಡೆ ಹಬ್ಬ ಮಾಡಿರೋ ನಾವು. ರಿಯಲ್ ಹಬ್ಬ ಡೆವಿಲ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಈಗ ಡೇಟ್ ಅನೌನ್ಸ್ ಆಯಿತು. ಟ್ರೇಲರ್ ಅಂತೂ ನೋಡಿದ್ದೀರಾ. ಅದರಲ್ಲಂತೂ ಏನು ಕ್ಲೂ ಬಿಟ್ಟು ಕೊಟ್ಟಿಲ್ಲ. ಅದು ಏನು ಸಸ್ಪೆನ್ಸ್ ಇದೆ ಅಂತ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಣ್ಣ. ಯಾಕೆ ಸಿನಿಮಾ ಪ್ರಮೋಷನ್ ಬರ್ತಾಯಿಲ್ಲ? ಯಾಕೆ ಅಣ್ಣ ಅವ್ರು ಬರೋದೇ ಬೇಡ ಅಣ್ಣ. ಅಣ್ಣ ಹಾಕಿದ ಮನೆಗೆ ಕಣ್ಣ ಹಾಕ್ತಾರಂತಾರಲ್ಲ ಅಂತ ನನ್ನ ಮಕ್ಕಳವ್ರೆ. ಯಾರು ಬೇಡ. ಧನ್ವೀರಣ್ಣ ಇದ್ದಾರೆ, ಚಿಕ್ಕಣ್ಣ ಇದ್ದಾರೆ, ಮತ್ತು ನಮ್ಮ ರೆಸ್ಟಾರೆಂಟ್ ಮೇಡಮು, ರಕ್ಷಿತಾ ಮೇಡಮು, ಇವ್ರು ಇದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೋಷಿಯಲ್ ಮೀಡಿಯಾದೆಲ್ಲ ಪ್ರಮೋಷನ್ ಮಾಡ್ತಾವ್ರೆ. ಅಷ್ಟೇ ಸಾಕು. ಅವ್ರು ಶ್ರೀರಾಮನ್ ಕಾಪಾಡೋ ಜವಾಬ್ದಾರಿ ಹೆಂಗೆ ಆಂಜನೇಯನ ಮೇಲೆ ಇತ್ತು, ಇವತ್ತು ನಮ್ಮ ಬಾಸ್ ಕಾಪಾಡೋ ಜವಾಬ್ದಾರಿ ಎಲ್ಲ ಸೆಲೆಬ್ರಿಟೀಸ್ ಮೇಲೆ ಇದೆ. ಅದೇ ಥರ ಕಾಪಾಡ್ತೀವಿ. ಒಂದಂದ್ರೂ ಸತ್ಯ ಅಣ್ಣ, ಈ ಸರಿ ನಾವು ಡೆವಿಲ್ ಮಾಡೋ ಸೆಲೆಬ್ರೇಷನ್ ಮಾತ್ರ ಕನ್ನಡ ಇಂಡಸ್ಟ್ರಿ ಇರೋವರೆಗೂ ಯಾರ ಕೈಯಿಂದ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಣ್ಣ. ಆ ಥರ ಸೆಲೆಬ್ರೇಷನ್ ಮಾಡ್ತೀವಿ. ಒಂಥರ ಹೇಳಿದ್ನಲ್ಲ ಅಣ್ಣ, ದೀಪಾವಳಿ ದಸರಾ ರಿಯಲ್ ಇರೋದು ಡಿಸೆಂಬರ್ 11ಕ್ಕೆ. ಯಾರಿಗೂ ಬೀಟ್ ಮಾಡೋಕ್ಕಾಗಲ್ಲ ಅಣ್ಣ. ಆ ಥರ ಒಂದು ಹೈಪ್ ಇದೆ ಮೂವಿಗೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಇದೆ ಅಣ್ಣ. ಡೆವಿಲ್ ಕಾಟೇರ ಬಿಟ್ಟರೆ ಅಣ್ಣ, ಡೆವಿಲಲ್ಲಿ ಯಾವ ಥರ ನೀವು ಎಕ್ಸ್ಪೆಕ್ಟ್ ಅಣ್ಣ? ಟ್ರೈಲರ್ ನೋಡಿದ್ದೀರಾ? ಟ್ರೇಲರ್ ನೋಡಿದ್ದೀವಿ ಅಣ್ಣ. ಇದರಲ್ಲಿ ಬರೀ ಬಾಸ್ 2 ಶೇಡಲ್ಲಿ ಮಾಡಿದಾರು ಅಥವಾ 2 ಪಾತ್ರದಲ್ಲಿ ಮಾಡಿದಾರೆ ಅನ್ನೋದು ಎಲ್ರಿಗೂ ಕನ್ಫ್ಯೂಸ್ ಇದೆ ಅಣ್ಣ. ಅದೇನನ್ನೋದು 11ನೇ ತಾರೀಕು ಎಲ್ರಿಗೂ ಗೊತ್ತಾಗುತ್ತೆ ಅಣ್ಣ. ಅಲ್ಲಿವರೆಗೂ ಯಾರಿಗೂ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ. ಒಂದು ಅಂಥ ಸಿನಿಮಾ ಅಂಬರೀಷನ್ನ ಥರ ಲುಕ್ ಬಿಟ್ಟರು, ಒಂದು ರಾಜಕಾರಣಿ ಥರ ಲುಕ್ ಬಿಟ್ಟರು. ಆದರೆ ಈ ಸಿನಿಮಾದಲ್ಲಿ ಏನು ಸಸ್ಪೆನ್ಷನ್ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಣ್ಣ. ಅದೇ ಡಿಸೆಂಬರ್ 11 ಯಾವಾಗ ಬರುತ್ತೋ, ಯಾವಾಗ ಇದು ಮಾಡ್ತೀವೋ ಅನ್ನೋ ಕಾಯ್ತಾ ಇದೀವಿ ಅಣ್ಣ. ಅಷ್ಟೇ. ಸಿನಿಮಾ ಬರೋದೊಂದು ಬೇಕಣ್ಣ. ಇವತ್ತು ನೋಡೋಣ, ನಾವೇ ಟಿಕೆಟ್ ಸಿಗ್ತಾಯಿಲ್ಲ ಎಲ್ಲಿ ನೋಡಿದ್ರು. ಬೇರೆ ಕಡೆ ಇತ್ತಣ್ಣ ಇನ್ನೇನು ಆಪ್ಷನ್. ಒಂದು 5 ನಿಮಿಷದಲ್ಲಿ ನರ್ತಕಿ ಫುಲ್ಲು, ಪ್ರಸನ್ನ ಫುಲ್ಲು. ಇವಾಗ ಸಿದ್ದೇಶ್ವರದಲ್ಲಿ ಮಾತ್ರ ಕೇಳಂಗೆ ಇಲ್ಲ ಬಿಡೋಣ. ಕೇಳಿ JP ನಗರ್ ಬಂದು ನಮ್ಮ ಬಾಸ್ ಅಡ್ಡ. ಇಲ್ಲಾಂದ್ರೂ ಟಿಕೆಟ್ ಜಾಸ್ತಿ ಈಸಿಯಾಗಿ ಸಿಗೋಲ್ಲ. ದಯವಿಟ್ಟು ಟಿಕೆಟ್ ಹಿಡ್ಕೊಂಡ್ರೆ ಯಾರು ಥಿಯೇಟರ್ ಬರಬೇಡಿ. ಅದೇ ಹೇಳಿದ್ರಲ್ಲ ಅಣ್ಣ, ಸೂರ್ಯಂಗ್ರಹಣ ತುಂಬ ದಿನ ಹಿಡಿಯಲ್ಲ ಅಂತ, ಬರ್ತಾ ಇಂಚಿನ ಅಂತ. ನಮ್ಮ ಬಾಸ್ ಬರ್ತವ್ರೆ. ಅವ್ರು ಬರೋದನ್ನು ನಾವು ಕಾಯ್ತಾ ಇದ್ದೀವಿ. ಇನ್ನೊಂದು ಆದಷ್ಟು ಬೇಗ ಬಾಸ್ ಆಚೆ ಬರಲಣ್ಣ, ಅದು ತೋರಿಸ್ತೀವಿ. ಅದು ಕ್ರೇಜ್ ಯಾವ ಥರ ಏನು ಎಲ್ಲ ಮಾತಾಡ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತಣ್ಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.